ಹಾಯ್ ಹಲೋ ಎವ್ರಿವನ್, ತುಂಬ ದಿನ ಆಯಿತು ನಾನು ವ್ಲಾಗ್ ಎಲ್ಲ ಬಿಡಿದೆ ಯೂಟ್ಯೂಬಲ್ಲಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ವರಲಕ್ಷ್ಮಿ ಪೂಜೆ ಸಹಿತ ಸತ್ಯನಾರಾಯಣ ಪೂಜೆನ ತೋರಿಸ್ತೀನಿ. ನಾನು ನನ್ನ ಚಿಕ್ಕಪ್ಪನವ್ರ ಮನೆಗೆ ಬಂದಿದ್ದೆ. ಸೊ ನಾವೀಗ ಮಂಗಳೂರಲ್ಲಿತ್ತು. ನಾನು ಬಂದದ್ದು ಇಲ್ಲಿಗೆ ಫಸ್ಟ್. ಪ್ರತಿ ವರ್ಷ ಗ್ರ್ಯಾಂಡಾಗಿ ನಮ್ಮ ವರಲಕ್ಷ್ಮಿ ಪೂಜೆನ ಮಾಡ್ತೀವಿ. ಬಟ್ ಈ ಸತಿ ಸಮ್ ಚೇಂಜಸ್ಸು, ಯಾಕಂದರೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಜೊತೆ ಕಂಬೈನ್ ಮಾಡಿ ಅಂತ ಮಾಡ್ತಾರಂತೆ. ಸೊ ಅದಕ್ಕೆ ನಾನಂತೂ ಬಂದದ್ದು ಫಸ್ಟು. ಸೊ ನೈಟ್ ನಾವೆಲ್ಲ ಸಣ್ಣ ಪುಟ್ಟ ಕೆಲಸ ಎಲ್ಲ ಮಾಡಿ ಮಾರದಿನಗೆ ಎಂತೆಲ್ಲ ಬೇಕು ಅದೆಲ್ಲ ರೆಡಿ ಮಾಡ್ಕೊಂಡು ಇತ್ತು. ಸೊ ಇಲ್ಲೆಲ್ಲ ನಮ್ಗೆ ಖುಷಿ ಅಂದರೆ ನಮ್ಮದೇ ವೈಬ್, ಎಲ್ರಿಗೂ ಗಮ್ಮತ್ತು ಮಾಡ್ಕೊಂಡೇ ಇರೋದು ಎಲ್ಲ. ನಾವು ಅಣ್ಣ ಚಿಕ್ಕಪ್ಪ ಆ ಥರ ಇರೋದು. ಮನೇಲಿ ಯಾವುದೇ ಫಂಕ್ಷನ್ಸ್ ಆಗಲಿ ಒಂಥರ ವೈಬ್ ಇದ್ರೆ ಎಷ್ಟು ಚಂದ ಅಲ್ಲ. ನಂಗೆ ಹಾಗೆ ಗಮ್ಮತ್ತಾಯ್ತು. ನೈಟ್ ಆದ್ದೇ ಗೊತ್ತಾಯಿಲ್ಲ. ಸೊ ಬೆಳಗ್ಗೆ ಎಲ್ಲ 5 ಗಂಟೆಗೆ ಎದ್ದು ಭಟ್ರು ಬರ್ದು ಕಾಯ್ತಾ ಇತ್ತು. ಅವ್ರು ಬೆಳಗ್ಗೆ ಬಂದು ಪೂಜೆ ಸ್ಟಾರ್ಟ್ ಮಾಡ್ರು. ಬೆಳಗಿನ ಫಸ್ಟ್ ಪೂಜೆಗೆ ನಾವು ಮನೆಯವ್ರು ಮಾತ್ರ ಇರುತ್ತೆ. ಆಮೇಲೆ ಮಧ್ಯಾಹ್ನ ಹೊತ್ತಿಗೆ ತುಂಬ ಜನ. ಹಾಗೆ ಯಾರೆಲ್ಲ ನಿಮ್ಮ ಮನೇಲೆ ವರಲಕ್ಷ್ಮಿ ಪೂಜೆ ಸೆಲೆಬ್ರೇಟ್ ಮಾಡಿರಿ ಅವರೆಲ್ಲ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ. ಹಂಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಂಗಂದು ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ ಆಯ್ತಾ. ಬೆಳಗಿನ ಪೂಜೆ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೆ. ಬಟ್ ಮಧ್ಯಾಹ್ನ ಆದ ಪೂಜೆದು ಜಾಸ್ತಿ ವೀಡಿಯೋಸ್ ಕ್ಲಿಪ್ಸ್ ಇರಲಿಲ್ಲ. ಬಿಕಾಸ್ ನಾವು ಸ್ವಲ್ಪ ಅಡುಗೆ ಇದರಲ್ಲಿ ಬಿಸಿ ಇತ್ತು. ಸೊ ಅದ್ರದ್ದು ವಿಡಿಯೋ ಮಾಡ್ಕೊಂಬಕ್ಕಾಗಿಲ್ಲ ಗಾಯ್ಸ್. ಅದೆಲ್ಲ ಸೈಡಿಗೆ ಇಟ್ಟು ನಾವು ಬೆಳಗಿನ ಪೂಜೆಗೆ ಬೆಳಗಿನ ಪೂಜೆ ಭಟ್ರು ಹಾಕೋದು ಹೊಗೆ ಒಳಗೆ ನಮ್ಗೆ ಅಲ್ಲಿ ಕೂತ್ಕೊಂಬಕ್ಕಾಗಿಲ್ಲ ಮಾರೆ. ಎಷ್ಟು ಸತಿ ಅಡುಗೆ ಹೊಗೆಯಲ್ಲೋ ಹೋಯ್ತು. ಬಟ್ ಆ ಹೋಮದ ಹೊಗೆ ಮಾತ್ರ ಪವರ್ಫುಲ್ ಮಾತ್ರ. ಎಲ್ಲರೂ ನಮ್ಮ ಭಟ್ರು ಈ ವಿಡಿಯೋಗೆ ಅಂತಿದ್ರಿತ್ತಲ್ಲ, ನನ್ನ ಬೆರ್ಸ್ಕೊಬತ್ರು ಮಾತ್ರ. ಸಾಂಗ್ಲಿಯಾನ್ ಸಾಲ್ಯಾನ್ ಹೋಗಿ ಇವತ್ತು ಸಾಂಗ್ಲಿಯಾನ್ ಆಗಿದ್ದಾರೆ ಇವರು. ನಮ್ಮ ತಮ್ಮ ಬ್ರೋ ಯಾವ ಬ್ರೋ ಮಾತ್ರ ಇವ್ರು ನಮ್ಮ ಬ್ರೋ, ಡಾಕ್ಟರ್ ಬ್ರೋ. ಪಂಜಿದೆಲ್ಲ ಬರಲಿಲ್ಲ, ನೀವು ಟೆಕ್ಸ್ಟ್ ತಗೋಬೇಡಿ ಅಣಿ. ನಿಮ್ಗೆ ಎಂತ ಇವ್ರ ತಮ್ಮ ಬ್ರದರ್ಸ್. ಇಲ್ಲೊಂದು ಬ್ರದರ್, ಬಿಗ್ ಬ್ರದರ್ಸ್. ಇನ್ನೊಬ್ರು ಇದ್ರು ಒಳಗಿದ್ರು, ಬರ್ತಾರೆ ಅವರು. ಮತ್ತೊಂದು ಬ್ರೋ ಬಂದ್ರಿ ಈಗ. ನೋಡಿ ರಾಕಿ ಬಾಯ್, ಅವ್ರದ್ದು ಬೈಕ್ SD. ಇದು ಈ ಬೈ ಅಂದು ಇಲ್ಲಿದೆ ನೋಡಿ, ಇಲ್ಲೊಂದು ಹುಲಿ ಅಣ್ಣ ಗೈಸ್. SD ಹಾಗೆ ಬುಲೆಟ್ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಆಗ್ತೆ ಫುಲ್ ಡೀಟೇಲ್ಸ್. ಹಾಗೆ ನನ್ನ ವಿಡಿಯೋ ಯಾರೆಲ್ಲ ಕಾಣ್ತಿದ್ರಿ ಮತಾಬಾಸ್ ಹೇಳ್ತಿದ್ದೆ, ಒಂದು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಒಂದು ಒತ್ತಿ ವಿಡಿಯೋ ಈಗ. ಹಾಗೆ ತುಂಬ ಖುಷಿ ಆಯಿತು. ನಂದು ಒಂದು ಶಾರ್ಟ್ಸಿಗೆ ಸಾಧಾರಣ 60 ಸಬ್ಸ್ಕ್ರೈಬರ್ ಆಗಿರೋ. ತುಂಬ ಅಂದರೆ ತುಂಬ ಖುಷಿ ಆಯ್ತು ಗೈಸ್. ಯೂಟ್ಯೂಬಲ್ಲಿ ಒಳ್ಳೆ ಸಪೋರ್ಟ್ ಸಿಗ್ತಾ ಇತ್ತು. ಹಿಂಗೆಲ್ಲ ಸಪೋರ್ಟ್ ಮಾಡಿ ಗೈಸ್. ಎಷ್ಟು ಬಂತು ನೋಡಿ, ಫುಲ್ ಇನ್ನು ತುಂಬ ಕೆಲಸ ಇತ್ತು. ಹಾಗೆ ಈಗ ನೆಕ್ಸ್ಟ್ ಪೂಜೆಗೆ ಅರೇಂಜ್ಮೆಂಟ್ಸ್ ಆಗ್ತಾಯಿತ್ತು. ಫುಲ್ ಹೂವಿನ ಅಲಂಕಾರ ಗೈಸ್. ನೆಕ್ಸ್ಟ್ ಲೆವೆಲ್ ಡೆಕೋರೇಷನ್ ಮಾಡಿದ್ರು ನಮ್ಮ ಭಟ್ರಲ್ಲ. ನೀವು ಲಾಸ್ಟ್ ತನಕ ನೋಡಿ ಹೇಗಾಯ್ತು ಅಂತ. ಹಾಗೆ ನಾವು ಈಗ ಜನಬಾಬು ಸ್ಟಾರ್ಟ್ ಆಯಿತು. ನೆಕ್ಸ್ಟ್ ನಾವು ಇದು ಪೂಜೆಗೆಲ್ಲ ನಿಲ್ಲಿಲ್ಲ, ಸ್ವಲ್ಪ ಹೆಲ್ಪ್ ಎಲ್ಲ ಮಾಡಿ ಸೀದಾ ಮೇಲೋಯ್ತು ಊಟದ ಕಡೆ ಗೈಸ್. ಹಾಗೆ ನಂದು ಯೂಟ್ಯೂಬಲ್ಲಿ ಯಾರೆಲ್ಲ ಇದ್ರಿ ಹಾಗೆ ಇನ್ಸ್ಟಾದಲ್ಲೂ ಒಂದು ಫಾಲೋ ಮಾಡ್ಕೊಳ್ಳಿ. ಮತ್ತು ಹಾಗೆ ಇನ್ನು ಡೀಟೇಲ್ಸ್ ಆಗಿ ವೀಡಿಯೋ ಆಗ್ತಾ ಇರುತ್ತೆ ನಿಮಗೆ ಯೂಟ್ಯೂಬಲ್ಲಿ. ಇನ್ನು ಟ್ಯುಟೋರಿಯಲ್ ವೀಡಿಯೋ ಲೈಕ್ ಮಲೆನಾಡು ಸ್ಪೆಷಲ್ ಅಡುಗೆ ಹೇಗೆ ಮಾಡೋದು, ಮತ್ತು ಎಲ್ಲೆಲ್ಲ ಪ್ಲೇಸಸ್ಸಿಗೆ ಯಾವ ಥರ ಹೋಗೋದು ಅಂತ ಯೂಟ್ಯೂಬಲ್ಲಿ ನಿಮ್ಗೆ ಡೀಟೇಲ್ ವೀಡಿಯೋ ಆಗ್ತಿರುತ್ತೆ. ಸೊ ಅದನ್ನ ಆ ಲಿಂಕ್ನೆಲ್ಲ ನಾನು ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀನಿ ಗೈಸ್. ಸೊ ಇನ್ಸ್ಟಾದಲ್ಲೂ ಫಾಲೋ ಇರಿ ಎಲ್ಲರೂ, ನೋಡ್ಕೊಳ್ಳಿ ಪೂರ ಡೀಟೇಲ್ಸ್ ಅದರಲ್ಲಿ ಹಾಕ್ತೀನಿ. ನೆಕ್ಸ್ಟ್ ನಾವು ಇದನ್ನೆಲ್ಲ ಬಿಡಿಸಿ ಗಾಯ್ಸ್ ಸೀದಾ ಊಟದ ಕಡೆ ಹೋಯ್ತು. ಊಟದ ಕಡೆ ಹೆಂಗೆ ನಿಧಾನ ಒಬ್ಬರಿಗೆ ಬಳಸೋದು. ಎಷ್ಟೇ ಆದರೂ ಊಟ ಅಲ್ಲ ಒಂಥರ ಸರ್ವ್ ಮಾಡೋಕ್ಕೆ ಎಷ್ಟು ಖುಷಿ ಅಲ್ಲ ನಂಗಂದ್ರೆ. ಹೋಟ್ಲಿಗೆ ಇದ್ರೆ ಇದ್ದೆ ಅಂತಲ್ಲ, ಮೊದಲಿಂದನೂ ಅಷ್ಟೇ ಊಟ ಅಡುಗೆ ಅಂತ ಇದ್ದರೆ ಫಸ್ಟೇ ಹೋಗಿ ನಿಲ್ಲೋದು. ನಮ್ಗೆ ಬಳಸೋಕೆ ಗೊತ್ತಿರಲಿಲ್ಲ ಆಯಿತಾ, ಆದರೂ ಹೋಗಿ ನಿಲ್ತಾ ಇತ್ತು. ಒಟ್ಟಿನಲ್ಲಿ ನಮಗೀಗ ಫ್ಯಾಮಿಲಿ ಫಂಕ್ಷನಲ್ಲಿ ಇನ್ವಾಲ್ವ್ ಆಗೋದು ಅಂದರೆ ಭಾರಿ ಖುಷಿ ಮಾತ್ರ. ಸೊ ಫಂಕ್ಷನ್ ಎಲ್ಲ ಚಂದ ರೀತಿಯಲ್ಲಿ ಆಯಿತು, ನನಗಂತೂ ಭಾರಿ ಖುಷಿ ಆಯಿತು. ಸೊ ಇವರಿಗೆಲ್ಲ ಈಗ ಟಾಟಾ ಬಾಯ್ ಬಾಯ್ ಹೇಳು ಟೈಮ್ ಬಂತು ಗಾಯ್ಸ್. ಸೊ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೆ, ಆ ಬೈಕಿನ ಕತೆ ಜೊತೆ ಸಿಗ್ತೆ. ಬತ್ತೆ ಅಕ್ಕ.